ಸರಿಯಾಗಿದ್ದಾಗ ಅದು ದಾರಿಯ ಸೃಷ್ಟಿಯನ್ನ ಬಲಗೊಳಿಸುತ್ತೆ. ಆದ್ರೆ ಆಯ್ಕೆ ತಪ್ಪಾದಾಗ ಹಾನಿಯಾಗುತ್ತೆ. ವಿಷ್ಣು ಸಹಸ್ರನಾಮ ಅದು ಪರಮಾತ್ಮನ ಪಾರಮ್ಯವನ್ನೇ ಪರಿಚಯಿಸಲಿಕ್ಕಿರುವಂಥದ್ದು. ಎಲ್ಲ ದೇವತೆಗಳ ನಾಮ, ಲೋಕದಲ್ಲಿರುವ ಎಲ್ಲಾ ಬಗೆಯ ಗುಣ, ಎಲ್ಲ ರಾಜರು, ಎಲ್ಲ ಋಷಿಗಳು, ಎಲ್ಲ ವಸ್ತುಗಳು, ಗಿಡಗಳು, ಮರಗಳು, ಹೀಗೆ ಏನೇನು ಹೆಸರು ಲೋಕದಲ್ಲಿ ಪ್ರಸಿದ್ಧವಾದದಿದೆಯೋ ಅದೆಲ್ಲವೂ ಕೂಡ ಪರಮಾತ್ಮನನ್ನ ಪರಿಚಯಿಸುತ್ತೆ ಅಂತ ತಿಳಿದು ಮಾಡುವ ಭಕ್ತಿ ಅವ್ಯಭಿಚಾರಿಣಿ ಭಕ್ತಿ. ಅನನ್ಯೋಗ ಅಂದ್ರೆ ಸಂತೋಷ ಪಡ್ಲಿಕ್ಕೆ ಯಾವುದೋ ಒಂದನ್ನ ಆಯ್ಕೆ ಮಾಡಿಕೊಂಡ್ಮೇಲೆ ಅಲ್ಲೇನಾದ್ರೂ ಅನುಕೂಲಕರವಾದ ವಾತಾವರಣ ಹುಟ್ಲಿಲ್ಲ ಅಂದ್ರೆ ಅದನ್ನ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಲಗ್ಗೆ ಇಡುವ ಹಾಗೆ ಇನ್ನೊಂದು ದೇವರ ಕಡೆ, ದೇವತೆ ಕಡೆ ಹಾರುವುದು ಒಂದು ಫ್ಯಾಷನ್ ಇವತ್ತು. ಆ ಫ್ಯಾಷನ್ನಿಗೆ ಜ್ಞಾನ ಇರುವುದಿಲ್ಲ, ತಲೆ ಇರುವುದಿಲ್ಲ, ಬುಡ ಇರುವುದಿಲ್ಲ. ಆದ್ರೆ ತಾನು ಸ್ಪಿರಿಚುವಲ್ ಅಂತ ಹೇಳ್ಕೊಳ್ಳುವ ಒಂದು ಹಂಬಲ ಇರುತ್ತಷ್ಟೆ. ಅನನ್ಯ ಯೋಗ ಅಂದ್ರು ಹುಟ್ಟಿದಾಗಿನಿಂದ ಹಿಡಿದು ಚೇಂಜ್ ಆಗುದು ತಪ್ಪು ಅಂತಲ್ಲ, ಅದು ಹುಡುಕಾಟದ ಬದಲಾವಣೆ ಆಗಿದ್ರೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಅದು ಕೊನೆಗೆ ತಂದು ನಿಲ್ಸತ್ತೆ ಹುಡುಕಾಟ ಪ್ರಾಮಾಣಿಕವಾದದ್ರಿಂದ. ಆದ್ರೆ ನಿಶ್ಚಯ ಇಲ್ಲದೆ ನನಗೆ ಯಾವುದೋ ಒಂದು ಕಹಿ ಅನುಭವ ಆಯಿತು ಅಂತ ಅದರ ವಿರುದ್ಧ ಸೆಟೆದು ನಿಲ್ಲುವ ಸ್ವಭಾವ ಅದು ದಾರಿ ತಪ್ಪಿಸುವ ಅಪಾಯವನ್ನೇ ಹೊಂದಿರುತ್ತೆ. ಇಷ್ಟು ದೇವರನ್ನು ನಂಬಿದ್ದಕ್ಕೆ ಏನಾಯ್ತು ನನಗೆ, ಇಷ್ಟು ಸೇವೆ ಮಾಡಿದ್ದಕ್ಕೆ ಏನ್ ಅನುಕೂಲ ಆಯ್ತು? ಯಾರಿಂದ ಅನುಕೂಲ ಆಗಿರುತ್ತೋ ಅವರಲ್ಲಿರುವ ಒಂದು ಸಣ್ಣ ದೋಷವನ್ನೇ ತನ್ನ ವಿಮುಖತೆಗೆ ಕಾರಣವನ್ನಾಗಿ ಕೊಟ್ಟು ಮತ್ತೊಂದರ ಬೆನ್ನಿಗೆ ಓಡುವಂತಹ ಸ್ವಭಾವ ಇದ್ರೆ ಅದು ಅನನ್ಯ ಯೋಗ ಆಗುದಿಲ್ಲ, ಅದು ಅನ್ಯ ಯೋಗ ಆಗುತ್ತೆ. ಆಮೇಲೆ ಆದಷ್ಟು ವಿವಿಕ್ತ ದೇಶ ಸೇವಿತ್ವಂ, ಎಲ್ಲಾದ್ರೂ ಏಕಾಂತ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಏನು ಇರಬಾರ್ದು, ಯಾರು ಇರಬಾರ್ದು. ಇದ್ರೂ ವಿವೇಚನೆ ಮಾಡೋರು ಮಾತ್ರ ಸಿಗ್ಬೇಕು. ಕೆಲವೊಂದ್ಸಲಿ ಅನ್ಸತ್ತೆ ಯಾರ್ಯಾರಿಗೋಸ್ಕರನೋ ಶ್ರಮ ಹಾಕ್ತಾ ಇದ್ದೀವಿ ನಮ್ಮ ಬುದ್ಧಿವಂತಿಕೆಯನ್ನ ಅಥವಾ ನಮ್ಮ ಭಾವನೆಗಳನ್ನ. ಅದು ಕೆಲವೊಮ್ಮೆ ಹೌದು ಅನ್ಸತ್ತೆ. ಎಲ್ಲ ಬಿಟ್ಟು ನಮ್ಮ ಪಾಡಿಗೆ ನಾವು ಆತ್ಮ ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅದು ಭಗವಂತನ ಆದೇಶ ಬರುವ ತನಕ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ತನಕ ನಾನಾ ಜನಸ ಶುಶ್ರೂಷಾ ಕರ್ಮಾಖ್ಯ ಕರ್ಮನ್ವಿತೆ, ಸ್ವಭಾವತಃನೇ ಜನರ ಜೊತೆಗೆ ಬೆರೆಯುವ ಇದಿಲ್ಲ. ಕೇವಲ ತಾನಾಯ್ತು ತನ್ನ ಪಾಡಿಗಾಯ್ತು ಅಂತ ಕೆಲವೊಮ್ಮೆ ಇರ್ತಾರೆ ಕೆಲವರು. ಆದ್ರೆ ಅದು ಋಣ ಅನುಸಂಧಾನ ಬಾಕಿ ಇದ್ದದ್ದೌದಾದ್ರೆ ಅದು ಎಳ್ಕೊಂಡು ಹೋಗುತ್ತೆ, ಮತ್ತೆ ಪೂರ್ತಿ ಮುಗಿಸದೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ವಿವಿಕ್ತ ಅಂದ್ರೆ ಸ್ವಲ್ಪ ರಹಸ್ಯ. ಅಂಚ ಜಾಗಗಳಲ್ಲಿ ಹೋಗಿ ಕನಿಷ್ಠ ಪಕ್ಷ
ವರ್ಷ ಇಡೀ ಇರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು 10-15 ದಿವಸನೋ ತಿಂಗಳು ಅಂತ ಜಾಗಗಳಲ್ಲಿ ಉಳಿದು ಜಪ ಪೂಜೆ ಅನುಷ್ಠಾನ ಅಧ್ಯಯನ ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಏಕಾಗ್ರತೆಯಿಂದ ಅವನ ಸ್ಮರಣೆ ಮಾಡ್ಲಿಕ್ಕಾಗುವ ಸ್ಥಳದಲ್ಲಿ ಅಂದ್ರೆ ಒಂದು ವೈಬ್ರೇಷನ್ ಇರ್ಬೇಕಲ್ಲಿ. ಮನೆಯೊಳಗೆ ಕೋಣೆ ಒಳಗೆ ಕೂತ್ಕೊಳ್ತೀನಿ ಅಂದ್ರೆ ಅಲ್ಲಿ ನಿದ್ದೆ ಬರುತ್ತೆ, ಅಥವಾ ಇನ್ನೇನೋ ಒಂದು ಅವನನ್ನ ಆಕರ್ಷಣೆ ಮಾಡಿ ಎಳೆದು ಆ ದಾರಿಯಿಂದ ತಪ್ಸತ್ತೆ. ಯಾಕಂದ್ರೆ ಅಂಥ ಜಾಗಗಳ ಉದ್ದೇಶ ಅಂದ್ರೆ ಅವಶ್ಯಕತೆ ತುಂಬಾ ಇದೆ. ಅದು ಋಷಿಗಳು ತಪಸ್ಸು ಮಾಡಿ ಅಥವಾ ಇನ್ನೇನಾದ್ರೂ ಯಾರಾದ್ರೂ ಸಾಧಕರು ಓದಿ ಓಡಾಡಿ ಇದ್ದ ಜಾಗ ಆದ್ರೆ ಮಾತ್ರ ನಮಗೆ ಆ ರೀತಿಯ ಒಂದು ವಾತಾವರಣ ಸಿಗುತ್ತೆ. ಎಲ್ಲ ಒಂದೇ ಅನ್ಸುತ್ತೆ ನಮಗೆ ಜಿಯೋಗ್ರಫಿಕಲಿ. ಇಲ್ಲಿ ಒಂಚೂರು ಗಾಳಿ ಚೆನ್ನಾಗಿದೆ, ಬೆಳಕು ಚೆನ್ನಾಗಿದೆ ಅಂತ ಅಷ್ಟೇ ಅನ್ಸುತ್ತೆ. ಆದ್ರೆ ಅವರ ವೈಬ್ರೇಷನ್ ಅಲ್ಲಿ ಇರುತ್ತೆ ಅನ್ನೋದು, ಅಂತಹದ್ದೊಂದು ತಪಸ್ಸಿನ ರೇಸ್ ಅಲ್ಲಿರುತ್ತೆ ಅನ್ನೋದನ್ನು ಗಮನಿಸಿ ಅವನಲ್ಲಿ ಸಾಧನೆ ಮಾಡಬೇಕು. ವಿವಿಕ್ತ ದೇವತೆ ಇತ್ತು ಅವನು. ಅರತೆ ಜನ ಸಂಸದಿ. ಜನ ಸಂಸತ್ತು ಅಂದ್ರೆ ಮುದ್ದ ರಾಶಿ. ಕೆಲವರಿಗೆ ಮನೆ ಸುತ್ತ ಅಂದ್ರೆ ತನ್ನ ಸುತ್ತ ಯಾರೋ ಮಾತಾಡೋರು ಇರ್ಲೇಬೇಕು ಯಾವಾಗ್ಲೂ, ಇಲ್ಲಾಂದ್ರೆ ಹುಚ್ಚಿಡ್ದಾಗ ಆಗುತ್ತೆ. ಕೆಲವ್ರಿಗೆ ಹಾಗಿರುತ್ತೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರು ಬೇಕು ಅಂತ ಕೇಳ್ಕೊಂಡು ಬಂದಿದ್ದಲ್ಲ, ಅವ್ರ ಇರುದೇ ಬೆಳೆದ ವಾತಾವರಣವೇ ಹಾಗಿರುತ್ತೆ. ಆಗ ಅದು ಅವನನ್ನ ಮುಖ್ಯವಾಹಿನಿಗೆ ಬರಲಿಕ್ಕೆ ತಡೆ ಮಾಡುತ್ತೆ ಅನ್ಸತ್ತೆ. ಒಂದ್ಸಲ ಯಾರಿಂದ ತನಗೆ ಆನಂದ ಅಂತ ಅನ್ಕೊಂಡಿದ್ನೋ ಅವರೇ ತನ್ನ ಆನಂದಕ್ಕೆ ಕುತ್ತು ಅಂತ ಗೊತ್ತಾದಾಗ ತಾನಾಗಿ ದೂರ ಆಗುವ ಪ್ರಸಂಗ ಬರುತ್ತೆ. ಆದ್ರೆ ಆದಷ್ಟು ಅನಗತ್ಯವಾಗಿ ಮಾತನಾಡುವ, ಅಲ್ಲಸಲ್ಲದ್ದನ್ನೇ ಚರ್ಚಿಸುವ, ಅನುಪಯುಕ್ತವಾದದ್ದನ್ನೇ ಅನುಭವಕ್ಕೆ ತಂದುಕೊಳ್ಳದೆ ಬೊಬ್ಬಿಡುವ ಮಂದಿಯಿಂದ ದೂರ ಇದ್ದಷ್ಟು ಮನಸ್ಸು ಶಾಂತ ಸಾಗರವಾಗುತ್ತೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಬೇಕು ಇದರ ಜೊತೆಗೆ. ಇಷ್ಟೆಲ್ಲ ಆಗಿ ಎಲ್ಲೋ ವಿವಿಕ್ತ ದೇಶ ಸೇವಿತ್ವ ಇರುತ್ತೆ, ಆದ್ರೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಗೊತ್ತಿರೋದಿಲ್ಲ. ಸುಮ್ನೆ ಚಿನ್ಮುದ್ರೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತಾರೆ. ಬೇರೆಯವ್ರಿಗೆ ಉಪದ್ರ ಆಗ್ಲಿಲ್ಲ ಅನ್ನೋದೊಂದು ಸಂತೋಷ. ಆದ್ರೆ ಆತ್ಮದ ಸಹಜವಾದ ಗುಣ ಏನಾದ್ರೂ ಒಂದನ್ನ ಸೀಕಿಂಗ್ ಬೇಕು. ತುಂಬಾ ಡೀಪರ್ ಆಗಿ ಹೋದ್ರೂ ಅದರ ವಿಷಯ ಮುಗಿಯುವುದಿಲ್ಲ ಅಂದಾಗ ಮಾತ್ರ ಈ ವಿವಿಕ್ತ ದೇಶ ಸೇವಿತ್ವ, ಅರತಿರ್ಜನ ಸಂಸತ್ ಅನ್ನುವ ವಾತಾವರಣ ಆತನಿಗೆ ಇಷ್ಟ ಆಗುತ್ತೆ. ಯಾವುದೋ ಒಂದನ್ನ ಆಳವಾಗಿ ಹಿಡಿಯದೆ, ಅತ್ತ ಜನರು ಇಲ್ಲ, ಇತ್ತ ಒಲವೂ ಇಲ್ಲ, ಏನೋ ಒಂದು ಸಮಾಧಾನಕ್ಕೆ ಅಂತ ಬಂದವನು ನಾಳೆ ಆ ಜಾಗಕ್ಕೆ ಬರುದೇ ಬೇಡ ಅಂತ ಹೆದರಿ ಓಡೋಗ್ತಾನೆ, ಜ್ಞಾನ ಇಲ್ಲದೆ ಬಂದ. ಅದರ ಮಹತ್ವ ಜ್ಞಾನ ಇರಬೇಕು. ಆ ಸ್ಥಳದ್ದು ತನಗೆ ಆ ಮಹತ್ವ ಸ್ಥಳದಲ್ಲಿ ಕೂತು ಧ್ಯಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವ ಹೆಮ್ಮೆ ಇರಬೇಕು. ಅದನ್ನು ಮಾಡಿಯೇ ಇಲ್ಲಿಂದ ತೆರಳುವುದು ಅನ್ನುವ ದಿಟವಾದ ನಿಶ್ಚಯ ಬುದ್ಧಿ ಇರಬೇಕು. ಆಗ ಅದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ. ಆತ್ಮನನ್ನು ಅಧಿಕರಿಸಿದ, ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು ಅನ್ನುವ ಎಚ್ಚರಿಕೆಯನ್ನು ಮೂಡಿಸಿದ ವ್ಯಕ್ತಿತ್ವ ಇದ್ರೆ ಅದು ನಿತ್ಯ ಇರಬೇಕು. ಯಾವತ್ತೋ ಒಂದು ದಿವಸ. ಕೆಲವರಿಗೆ ಕೆಲವೊಂದು ಇದ್ದಕ್ಕಿದ್ದಾಗ ವೈರಾಗ್ಯ ಬರೋದಿರುತ್ತೆ. ನಾವೆಲ್ಲ ಮೊದಲು ತುಂಬಾ ವ್ಯವಹಾರ ಮಾಡ್ತಿದ್ವಿ, ಈಗ ಸ್ವಲ್ಪ
ಅಧ್ಯಾತ್ಮದ ಕಡೆಗೆ ತಿರುಗಿದೀವಿ. ಅದು ಕೆಲವೊಮ್ಮೆ ಪ್ರಾಮಾಣಿಕ ಇರುತ್ತೆ, ತಪ್ಪೇನಿರುವುದಿಲ್ಲ. ಆದ್ರೆ ಅವರ ಹುಡುಕಾಟದ ಉದ್ದೇಶ ಏನಿರುತ್ತೆ ಅಂದ್ರೆ, ಇಲ್ಲಿ ರಹಸ್ಯವಾದ ಏನಾದ್ರೂ ಮಂತ್ರತಂತ್ರಗಳನ್ನ ತಿಳಿದು ಮತ್ತಷ್ಟು ತನ್ನ ಕಲೆಯೋ ತನ್ನ ದುಡ್ಡಿನ ದಾರಿಯೋ ಅದಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಹುಡ್ಕೊಂಡ್ಬರ್ತಾರೆ. ತುಂಬಾ ಡೀಪರ್ ಆಗಿ ಹುಡುಕ್ತಾ ಇರ್ತಾರೆ, ಅದರಲ್ಲಿ ಏನೂ ಸಂದೇಹ ಇರುವುದಿಲ್ಲ. ಆದ್ರೆ ಅದರ ಉದ್ದೇಶ ಏನಿರುತ್ತೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುದಿಲ್ಲ. ಅವ್ರು ಬಂದು ಚೆನ್ನಾಗಿ ಸೇವೆ ಮಾಡಿ ಜ್ಞಾನ ಪಡ್ಕೊಂಡು ಹೋದ್ಮೇಲೆ ಅವರ ಬದುಕೇ ಚೇಂಜ್ ಆಗುತ್ತೆ. ಇನ್ನಷ್ಟು ಹೆಚ್ಚು ಭೌತಿಕವಾದ ಪ್ರಪಂಚದತ್ತ ಅವರ ಆಕರ್ಷಣೆ ಇರುತ್ತೆ. ತತ್ವಜ್ಞಾನಾರ್ಥ ದರ್ಶನಂ. ಅಧ್ಯಾತ್ಮ ಅಂದಾಗ ಪರಮಾತ್ಮನ ಎಚ್ಚರ. ತತ್ವಜ್ಞಾನ ಅಂದ್ರೆ ಜಗತ್ತು ಹೇಗಿದೆಯೋ ಹಾಗೆ ಅದನ್ನ, ತತ್ವ ಅಂದ್ರೆ ಅನಾರೋಪಿತ ಅಲ್ಲದ ರೀತಿಯಲ್ಲಿ ಚಿಂತಿಸದೆ ಭ್ರಮೆಗೊಳಗಾಗಿ ಇದು ಒಂದು ಎರಡು ಅರ್ಧನೋ ಮುಕ್ಕಾಲು ಏನು ಅಂತ ಸರಿ ತಿಳುವಳಿಕೆ ಇಲ್ಲದೆ ಅದನ್ನ ಹೇಗೋ ಅನುಸಂಧಾನ ಮಾಡಿ ಅದನ್ನು ಕಟ್ಟಿಕೊಳ್ಳುವಂಥದ್ದು ಹುಚ್ಚುತನ. ಪ್ರತಿಯೊಂದು ವಸ್ತುವಿನ ಪ್ರಯೋಜನ ಏನು? ಇನ್ನೊಂದು ರೀತಿಯಿಂದ ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುಗಳು ಯಾವುದಕ್ಕೋಸ್ಕರ ಇದೆ? ದೇವರನ್ನ ನಾವು ಎಷ್ಟು ತಿಳ್ಕೊಳ್ಬೇಕು ಅಷ್ಟೇ ಮುಖ್ಯವಾಗಿ ಈ ಪ್ರಪಂಚವನ್ನು ಪ್ರೀತಿಸ್ಲಿಕ್ಕೆ ಬರಬೇಕು. ಈ ಪ್ರಪಂಚವನ್ನು ಪ್ರೀತಿಸುವುದು ಯಾಕೆ ಅಂದ್ರೆ ದೇವರು ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅಷ್ಟೇ ಹೊರತು ನನಗಿದ್ರಿಂದ ಏನೋ ಬೇಕು ಅಂತಲ್ಲ, ನನಗಿದ್ರಿಂದ ಲಾಭ ಆಗ್ಬೇಕು ಅಂತಲ್ಲ. ಮುಖ್ಯವಾಗಿ ಪರಮಾತ್ಮನ ತಿಳಿವಿನ ವಿಸ್ತೃತವಾದ ಚಿಂತನೆಯನ್ನು ಮಾಡುವುದೇ ಜಗತ್ತಿನ ಚಿಂತನೆ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ. ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ವೈಚಿತ್ರ್ಯವನ್ನ ಅರ್ಥೈಸುವಂತೆ ಮಾಡಿ ಇದರ ಆಳ ಅಗಲಗಳನ್ನ ಪರಿಚಯಿಸಿ ಇಷ್ಟು ಅದ್ಭುತವಾದ ಸೃಷ್ಟಿಗೆ ಕಾರಣನಾದ ವ್ಯಕ್ತಿಯನ್ನ ಗಮನಿಸಿ ಆಶ್ಚರ್ಯ ಪಡುವಂತೆ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ಅಧ್ಯಾತ್ಮ ಜ್ಞಾನ ನಿತ್ಯತ್ವದ ಜೊತೆಗೆ ತತ್ವಜ್ಞಾನದ ಅರ್ಥದರ್ಶನ ಪ್ರಯೋಜನದ ಪರಿಚಯವೂ ಆಗುತ್ತೆ. ಯಾವುದರ ಬಗ್ಗೆಯೂ ತಿರಸ್ಕಾರ ಭಾವ ಬರುವುದಿಲ್ಲ. ಅದ್ಯಾಕಾಗಿದೆ, ಇದ್ಯಾಕೆ ಹೀಗಿದೆ ಪ್ರಶ್ನೆ ಬಂದ್ರೆ ತಪ್ಪಲ್ಲ. ಅದು ಆಗಿದೆ ಅಂತ ಗೊತ್ತಾದ್ಮೇಲೂ ಅದಾಗಿರ್ಬಾರ್ದಿತ್ತು ಅನ್ನುವ ತರ ಮನಸ್ಸು ಹೋದ್ರೆ ಪಕ್ವತೆಗೆ ಇನ್ನೂ ಹೆಚ್ಚು ಪ್ರಯತ್ನ ಪಡಬೇಕಾಗತ್ತೆ. ಏತಜ್ಞಾನಂ, ಇದು ಜ್ಞಾನ ಮತ್ತು ಜ್ಞಾನ ಸಾಧನ ಎರಡೂ ಆಗುತ್ತೆ. ಆಚಾರ್ಯರೋದಕ್ಕೆ ಮುಂದೆ ಹೇಳಿದ ಉತ್ತರ. ಇದು ಜ್ಞಾನವೂ ಹೌದು, ಜ್ಞಾನದ ಸಾಧನವೂ ಹೌದು. ಅಜ್ಞಾನಂ ತತ್ ಅನ್ಯಥಾ ಅನ್ಯಥಾ ಯದತೋನ್ಯಥಾ ಯತ್ ಅತಃ ಅನ್ಯಥಾ. ಅಂದ್ರೆ ಹಿಂದೆ ಹೇಳಿದ ಆಸಕ್ತಿ ಅನ್ನೋದು ಶಕ್ತಿ ಆಗುತ್ತೆ, ಅನಭಿಷ್ವಂಗ ಅನ್ನೋದು ಅಭಿಷ್ವಂಗ ಆಗುತ್ತೆ, ಸಮಚಿತ್ತತ್ವ ಅನ್ನೋದು ಅಸಮಚಿತ್ತತ್ವ ಆಗುತ್ತೆ.
ಅನ್ಯಯೋಗೇನ ಭಕ್ತಿ ಆಗತ್ತೆ. ವಿವಿಕ್ತ ದೇಶ ಸೇವಿತ್ವ ಇರುವುದಿಲ್ಲ. ಜನರಲ್ಲಿ ತುಂಬಾ ಸಂಪರ್ಕ ಬೇಕು ಅಂತ ಅದರ ಬೆನ್ನ ಹಿಂದೆನೇ ಓಡ್ತಾ ಇರ್ತಾನೆ. ಅಧ್ಯಾತ್ಮ ಅನ್ನೋದು ಕೇವಲ ಅವನಿಗೆ ಕೆಲವು ಆವೇಶದ ಕ್ಷಣಗಳಲ್ಲಿ ಮಾತ್ರ ಬೇಕು ಅನ್ಸುತ್ತೆ. ಉಳಿದ ಕಡೆ ಭೋಗವೇ ಪ್ರಧಾನ ಅಂತ ಬಿಟ್ಟು ಹೋಗ್ತಾನೆ. ಯಾವುದೇ ವಸ್ತುವನ್ನ ತಾನು ಕೊಂಡ್ಕೊಂಡು ಅದರ ಮೇಲೆ ಹಿಡಿತ ಸಾಧಿಸ್ತೇನೆ ಅಂತ ಹೊರಡ್ತಾನೆ. ಪ್ರಕೃತಿಯ ಮೇಲೆ ಮೇಲುಗೈ ಸಾಧಿಸುವ ಹುಚ್ಚು ಬೆಳೆಯುತ್ತೆ. ಇದೆಲ್ಲ ಅಜ್ಞಾನ. ತತ್ವಜ್ಞಾನಾರ್ಥ ದರ್ಶನಂ ಏನರ್ಥ? ಆಚಾರ್ಯರು ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ದರ್ಶನಂ. ಅಪರೋಕ್ಷ ಅಂದ್ರೆ ಭಗವಂತನನ್ನ ಪಡಿಲಿಕ್ಕೋಸ್ಕರ ನಾವೇನು ಪ್ರಯತ್ನ ಪಡಬೇಕು. ಅಲ್ಲೇ 12ನೇ ಶ್ಲೋಕದ ಕೆಳಗೇನೆ ಇದೆ. ತತ್ವಜ್ಞಾನಾರ್ಥ ದರ್ಶನಂ ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ದರ್ಶನಂ. ಅಪರೋಕ್ಷವನ್ನು ಪಡಿಲಿಕ್ಕೆ ಈ ಶಾಸ್ತ್ರದ ಅಧ್ಯಯನ ಅತ್ಯಂತ ಅಗತ್ಯ. ಅದು ನಮಗೆ ಪರಮಾತ್ಮನನ್ನ ಪರಿಚಯಿಸಿಕೊಡ್ಲಿಕ್ಕೋಸ್ಕರ ಅಂತರಂಗದಿಂದ ನಮ್ಮಲ್ಲಿರುವ ವೀಕ್ನೆಸ್ ಅನ್ನ ಅರ್ಥ ಮಾಡಿಕೊಂಡು ಇನ್ನೂ ಹೆಚ್ಚು ಅವನ ಕಡೆಗೆ ಅಂಟಿಕೊಳ್ಳುವುದಕ್ಕೆ ದಾರಿ ಮಾಡಿಕೊಡುವಂಥದ್ದಾಗಿರುತ್ತೆ. ಪರೋಕ್ಷ ಅಂದ್ರೆ ಇಂಡೈರೆಕ್ಟ್ ಅಂತ, ಅಪರೋಕ್ಷ ಅಂದ್ರೆ ಡೈರೆಕ್ಟ್, ನೇರ. ಅಂದ್ರೆ ಡೌಟ್ ಇಲ್ಲದಂತೆ ಅಂತರಂಗದ ಕಣ್ಣಿಗೆ ಕಾಣುವುದನ್ನ ಅಪರೋಕ್ಷ ಅಂತಾರೆ. ಈ ಕಣ್ಣಿಗೆ ಕಂಡ್ರು ಕೆಲವೊಂದ್ಸರ್ತಿ ಡೌಟ್ಫುಲ್ಲೇ. ಯಾಕೆಂದ್ರೆ ಈ ಕಣ್ಣಿಗೆ ಮಣ್ಣು ನೀರು ಗಾಳಿ ಬೆಂಕಿಯಿಂದ ಆದ ಶರೀರದ ದರ್ಶನ ಆಗ್ಬಹುದು ಹೊರತು ಇನ್ನು ಪರಮಾತ್ಮನೇ ದಿವ್ಯಂ ದದಾಮಿ ಚಕ್ಷುಹು ಅಂತ ಕೊಟ್ಟಿದ್ರೆ ಇದೆ, ಇಲ್ಲ ಅಂದ್ರೆ ಅದು ಇಲ್ಲ. ಆದ್ರೆ ಅವತಾರ ಕಾಲದಲ್ಲಿ ಕೃಷ್ಣ ಮಣ್ಣಿನ ಕಣ್ಣಿಗೆ ಕಾಣಿಸುವ ಒಂದು ಸಂಕಲ್ಪ ಮಾಡಿದ್ದಾದ್ರಿಂದ ಅದು ಕಾಣಿಸ್ತು, ಕಾಣಿಸ್ಲಿಲ್ಲ ಅಂತಿಲ್ಲ. ಆದ್ರೆ ಅದು ಅಪರೋಕ್ಷ ಅಲ್ಲ. ಜ್ಞಾನಿಗಳಿಗೆ ಅದು ಅಂತರಂಗದಲ್ಲಿ, ಅದಕ್ಕೆ ಶಾಸ್ತ್ರಾರ್ಥ ದರ್ಶನ ಬೇಕು ಹೇಳಿದ್ದು. ತತ್ವಶಾಸ್ತ್ರದ ದರ್ಶನ ಜ್ಞಾನ ಇದ್ರೆ ಆಗ ಈ ಕನ್ಫ್ಯೂಷನ್ಗಳೆಲ್ಲ ಜಾರಿ ಹೋಗುತ್ತೆ. ದೇವರು ಮಾಡುವ ಕೆಲಸಗಳಲ್ಲಿ ಪ್ರಶ್ನೆ ಹುಟ್ಟುವುದಿಲ್ಲ. ಹುಟ್ಟಬಾರದು ಅಂತಲ್ಲ, ಆದ್ರೆ ಅದನ್ನು ತಿಳ್ಕೊಂಡು ಮೇಲೆ ಅದನ್ನು ಒಪ್ಕೊಂಡು ಮುಂದುವರಿಯುವ ಶ್ರದ್ಧೆ ಉಂಟಾಗುತ್ತೆ. ಹಾಗಾಗಿ ಶಾಸ್ತ್ರ ದರ್ಶನ ಅನ್ನೋದು ಅಪರೋಕ್ಷ ಜ್ಞಾನಕ್ಕೆ ಬಹಳ ಮುಖ್ಯ. ಭೌತಿಕ ಬದುಕಿನ ಚಿತ್ರಣವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂತಹ ಪ್ರಜ್ಞೆ ಆತನಿಗಿದ್ರೆ ಭಗವದ್ ದರ್ಶನ ಸುಲಭ ಆಗುತ್ತೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಪರಂ ಬ್ರಹ್ಮೇತಿ ಸಚಯಃ ಇತಿ ಪ್ರತಿಜ್ಞಾತುಮುಚ್ಯತೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅಂತ ಹಿಂದೆ ಸಚಯೋ ಯತ್ ಪ್ರಭಾವಶ್ಚ ಅಂತ ಪ್ರಶ್ನೆ ಕೇಳಿದ್ದಲ್ವಾ. ದೇವ್ರೆ ಏನು ಅಂತ ನಾನು ನಿಮಗೆ ಡೌಟ್ ಇದ್ರೆ ಇದಕ್ಕೆ ಉತ್ತರ ಕೊಡ್ತೇನೆ ಅಂತ ಅವನೇ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಉತ್ತರವಾಗಿ ಅನಾದಿಮತ್ ಪರಂ ಬ್ರಹ್ಮ ಹಿಂದೆ ಪ್ರತಿಜ್ಞೆ ಮಾಡಿದ್ದನ್ನ ಈಗ ಅವನೇ ಪರಂ ಬ್ರಹ್ಮ ಅಂತ ಉತ್ತರಿಸ್ತಾ ಇದ್ದಾನೆ. ಆಮೇಲೆ ಯತ್ ಪ್ರಭಾವ ಅಂತ ಕೇಳಿದ್ನಲ್ವಾ. ಯತ್ ಪ್ರಭಾವ, ಯಾರ ಪ್ರೇರಣೆಗೆ ಒಳಗಾಗಿ ಪ್ರಚೋದನೆಗೆ ಒಳಗಾಗಿ ಈ ಜಗತ್ತು ನಡೀತಾ ಇದೆ ಅಂತ ಅದನ್ನ ಹೇಳಿದ್ದಿಲ್ಲಿ. ಅನಾದಿಮತ್ ಪರಂ ಬ್ರಹ್ಮನ ಸತ್ತನ್ನಾಸದುಚ್ಯತೆ.
ಆದಿಮದ್ದೇಹಾದಿವರ್ಜಿತಂ ಅನಾದಿಮತ್. ಅವನಿಗೆ ನಮ್ಮ ಹಾಗೆ ಶರೀರ ಬರುವುದು, ಶರೀರ ಹೋಗುವುದು ಅನ್ನುವ ಈ ಪ್ರಕ್ರಿಯೆಗಳೆಲ್ಲ ಇಲ್ಲ. ಅವನಿಗೆ ಬದುಕಿನ ನಮ್ಮ ಹಾಗಿನ ಯಾವುದೇ ವಿಕಾರಗಳು, ಏರಿಳಿತಗಳಿಲ್ಲ. ಅದು ವರ್ಜಿತ, ಅದರಿಂದ ದೂರ ಇದ್ದಾನೆ. ಅನ್ಯಥಾ ಅನಾದಿತ್ಯೇವ ಸ್ಯಾತ್. ಅನಾದಿಮತ್ ಅಂದ್ರೆ ಆದಿ ಇಲ್ಲದ್ದು, ಅಂದ್ರೆ ಇಲ್ಲದ್ದು ಅಂದ್ರೆ ದೇಹಾದಿಗಳು ಇಲ್ಲ. ಅನಾದಿಮತ್ ದೇಹಾದಿ ವರ್ಜಿತಂ. ಇಲ್ಲಾಂದ್ರೆ ಅನಾದಿ ಅಂತ ಅವನನ್ನು ಹೇಳಿದ್ರೆ ಸಾಕಿತ್ತು. ಅವನ ಅನಾದಿ ಹೌದು. ನಮ್ಗೆ ಇಲ್ಲಿ ಹೇಳಿ ಹೊರಟದ್ದು ಅವನನ್ನ ಆದಿ ಉಳ್ಳ ಯಾವುದೇ ವಸ್ತುಗಳು ಆತನನ್ನ ಅಂಟಿಕೊಂಡಿಲ್ಲ. ಅವನದಕ್ಕೆ ತೆರೆಯಾಗಿಲ್ಲ, ಬಲಿಯಾಗಿಲ್ಲ. ಅದಿಲ್ಲದೆ ಇದ್ರೆ ಅವನಿಗೆ ಬದುಕ್ಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ಅದರಿಂದಾಗಿ ಅನಾದಿ ಅನ್ನೋದಷ್ಟೇ ಹೇಳಿದೆ. ಅನಾದಿಮತ್ ಅಂತ ಹೇಳಿದ್ರೆ ದೇಹಾದಿಗಳು ಆದಿಮತ್ತಲ್ಲ. ಅವನು ಶರೀರಾದಿಗಳು ಇಲ್ಲ, ಅವನಿಗೆ ಹುಟ್ಟಿಲ್ಲ, ಶರೀರ ಇಲ್ಲ, ಅಥವಾ ಇನ್ಯಾವುದೇ ವಿಕಾರಗಳಿಗೆ ಕಾರಣವಾಗುವಂತಹ ವಸ್ತುಗಳು ಆತನನ್ನ ತುಂಬಿಕೊಳ್ಳುವುದಿಲ್ಲ ಅಂತ ಇಷ್ಟನ್ನ ನಿರೂಪಣೆ ಮಾಡಿತು. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲಿ ನೋಡಿದ್ರು ಪಾಣಿಪಾದವೇ. ಉಪನಿಷತ್ತಿನಲ್ಲಿ ಅದಕ್ಕೆ ಗೀತೆಯನ್ನು ಬಹಳ ಜನಕ್ಕೆ ಇದೆಲ್ಲ ಕಲ್ಪಿತ ಅಂತಾರೆ. ಯಾಕಂದ್ರೆ ಅವರಿಗೆ ತೊಡಕಾಗುವ ವಿಷಯ ಇದೆ. ಯಾವ್ದು ನಮ್ ತೊಡಕಾಗುತ್ತೋ ಅದು ಪ್ರಮಾಣ ಅಲ್ಲ. ಎಲ್ಲರಿಗೂ ಹಾಗೆ ಅಲ್ವಾ? ನಮ್ಗಿಷ್ಟ ಆಗಿದ್ದು ಹೇಳಿಲ್ಲ ಅಂದ ತಕ್ಷಣ ಅದು ಬೇಡ, ಸುಳ್ಳು, ಶಾಸ್ತ್ರ ಅಲ್ಲ. ಅವರ ಪ್ರಕಾರ ಅಚಕ್ಷುಶ್ರೋತ್ರಂ ಅಪಾಣಿಪಾದಂ ಅಂತ ಉಪನಿಷತ್ ಹೇಳುತ್ತೆ. ಅದರಿಂದಾಗಿ ಇಲ್ಲಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಅಂತ ಹೇಳ್ತಾರೆ ಅಂತ ಈ ಮಾತುಗಳಿಗೆಲ್ಲ ಅರ್ಥವೇ ಇಲ್ಲ ಅಂದ್ಬಿಡ್ತಾರೆ. ಇದು ಯಾಕಂದ್ರೆ ಅವರ ಅಖಂಡ ಚಿಂತನೆಗೆ ಅಥವಾ ಅವರ ಶೂನ್ಯವಾದಕ್ಕೆ ಇದು ಹೆಲ್ಪ್ ಮಾಡಲ್ಲ. ಅವನಿಗೆ ಕಣ್ಣು, ಮೂಗು, ಕೈ, ಕಾಲು, ಬಾಯಿ ಇಲ್ಲ. ಅವನು ಏನಂತಾರೆ ಅದಕ್ಕೆ, ನಿರ್ಗುಣ ಬ್ರಹ್ಮ ಅನ್ನೋದನ್ನು ಸೂಚಿಸ್ಲಿಕ್ಕೆ ಇದೆಲ್ಲ ತೊಡಕಾದ್ರಿಂದ ಇದು ಸರ್ವಶಾಸ್ತ್ರಾರ್ಥ ಸಾರ ಅಂತ ಅವರೇ ಹೇಳ್ತಾರೆ ಆರಂಭದಲ್ಲಿ. ಆಮೇಲೆ ಇದರಲ್ಲಿ ಹೇಳಿದ ಮಾತುಗಳಿಗೆಲ್ಲ ಬೆಲೆ ಇಲ್ಲ. ಇಲ್ಲೆಲ್ಲಾದ್ರೂ ಮಧ್ಯದಲ್ಲಿ ನಾನು ನಾನು ಅವನು ಅವನು ಅಂತ ಬಂದ್ರೆ ಆ ಮಾತು ಅದು ಬೇಕು, ಅದು ಬೇಕು. ನಮ್ಗೆ ಯಾವ್ದು ಬೇಕೋ, ನಮ್ಗೆ ಯಾವ್ದು ಹೊಂದಿಕೆ ಆಗುತ್ತೋ ಅದಕ್ಕೆ ಜೈ ಜೈ ಜೈ. ನಮ್ಗೆ ಹೇಳುವ ಮಾತಿಗೆ ಶಾಸ್ತ್ರದಲ್ಲಿ ಇಲ್ಲಿ ವಿರುದ್ಧ ಕಾಣುತ್ತೋ ಅದು ಬೇಡ, ಅದು ಸರಿ ಇಲ್ಲ. ಕೃಷ್ಣ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾನೆ, ದೇವರ ಬಗ್ಗೆ ನೀವು ಚಿಂತಿಸುವುದಾದ್ರೆ. ಇಲ್ಲಿ ಸ್ವತಃ ಕೃಷ್ಣ ಅಂತ ಹೇಳಿದ್ರು ಕೂಡ ಅವ್ರು ಹೇಳುದು ಕೃಷ್ಣ ಸಗುಣ, ಅದರಿಂದಾಗ ಅವನು ಅದನ್ನ ಹಾಗೆ ಹೇಳಿದ್ದಾನೆ. ಹಾಗಾದ್ರೆ ಅವನು ಇನ್ನುಳಿದಂತೆ ಎಲ್ಲಿ ಆದ್ರೂ ತಮಗೆ ಬೇಕಾದ ಹೇಳಿದ್ರೆ ಅದು ವೇದದಲ್ಲಿ ಹೇಳಿದ್ದನ್ನ ಕೃಷ್ಣ ಹೇಳಿದ್ರಿಂದಾಗ ಒಪ್ಕೊಳ್ಬೇಕು. ಕೃಷ್ಣ ಹೇಳಿದ್ದು ಒಪ್ಕೊಳ್ಳೋದಲ್ಲ. ನಮ್ಗೆ ಬೇಕಾದ ವೇದದಲ್ಲಿ ಸಾಲುಗಳು ಇದೆ, ಅದಕ್ಕೆ ಸರಿಯಾಗಿ ಇಲ್ಲಿ ಮಾತು ಸೇರುತ್ತೆ, ಅದರಿಂದ ಅದು ಬೇಕು. ಈ ದ್ವಂದ್ವಗಳ ಮಧ್ಯದಲ್ಲಿ ಗೀತೆಯ ಸಾರವನ್ನ ಅರಿಯುವುದು ಅವ್ರಿಗೆ ಬೇಕಾಗಿಲ್ಲ. ಅವರಿಗೆ ಅವರ ರಥ ಓಡ್ತಾ ಇರ್ಬೇಕು. ಅದಕ್ಕೆ ಯಾರು ಅಡ್ಡ ಬಂದ್ರು ಅದನ್ನ ಮಲಗಿಸ್ಕೊಂಡೇ ಹೋಗುದು. ಸರ್ವತಃ ಅಕ್ಷಿ ಶಿರೋ ಮುಖಂ, ಎಲ್ಲ ಕಡೆಯಲ್ಲೂ ಶಿರಸ್ಸಿದೆ, ಎಲ್ಲ ಕಡೆಯಲ್ಲೂ ಮುಖ ಇದೆ, ಕಣ್ಣಿದೆ. ಅಕ್ಷಿ ಶಿರೋ ಮುಖಂ. ಸರ್ವತಃ ಶ್ರುತಿಮತ್, ಎಲ್ಲ ಕಡೆ ಕಿವಿ ಇದೆ ಅವನಿಗೆ. ನಾವ್ ಎಲ್ಲಿಂದ ಪ್ರಾರ್ಥಿಸಿದ್ರು, ಯಾವ ಭಾಷೆಯಲ್ಲಿ ಪ್ರಾರ್ಥಿಸಿದ್ರು ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಚೆನ್ನಾಗಿರುವ ಕಿವಿ ಇದೆ. ಸರ್ವಂ ಆವೃತ್ಯ ತಿಷ್ಠತಿ. ಈ ಜಗತ್ತಿನ ಎಲ್ಲಾ ವಸ್ತುಗಳನ್ನು ಆವರಿಸಿಕೊಂಡು ನಿಂತಿದ್ದಾನೆ. ಈ ಎಲ್ಲ ವಸ್ತುಗಳು ಇದ್ರೆ ತಾನೇ ಆವರಿಸಿಕೊಳ್ಳುದು ಅವ್ರ ಪ್ರಕಾರ.
ವಸ್ತುಗಳೇ ಇಲ್ಲ ಅಂದ್ಮೇಲೆ ಆವರಿಸ್ಕೊಳ್ಳುವುದೇನು? ಆದ್ರೆ ಅದೆಲ್ಲ ಕಲ್ಪಿತವಾದದ್ದಿದೆ. ಅರ್ಥ ಆಗದೆ ಇರುವ ಸಂಗತಿ ಸತ್ಯವೇ 3 ತರ 4 ತರ 5 ತರ ಅಥವಾ ಇನ್ಯಾವುದೋ ಹೇಳ್ತಾರೆ ಅಂದ್ರೆ ಅವರು ಅದ್ಭುತ ವ್ಯಕ್ತಿಗಳು ಅಂತ ಹೇಳ್ಬೇಕಷ್ಟೆ. ಸತ್ಯ ಒಂದೇ ಆಗಿರ್ಲಿಕ್ಕೆ ಸಾಧ್ಯ, 100 ತರ ಸತ್ಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಣುವ ಸತ್ಯ, ಕಾಣದ ಸತ್ಯ, ಅದೇನು ಅರ್ಥ? ಸತ್ಯ ಒಂದೇ ಖಂಡಿತೂ ಕಾಣ್ಲಿಲ್ಲ ಅನ್ನೋದಷ್ಟೇ ಬಿಟ್ರೆ ಸತ್ಯದಲ್ಲಿ 2 ವಿಧ ಅಲ್ಲ ಅದು. ಅದೇ ಸತ್ಯ ಕಣ್ಣಿಗೆ ಕಂಡಾಗ ಅದು ಕಾಣುವ ಸತ್ಯ ಆಯ್ತು, ಮರೆಯಲ್ಲಿದ್ದಾಗ ಕಾಣದ ಸತ್ಯ ಆಯ್ತು. ಅದು 2 ತರದ ಸತ್ಯ ಅಲ್ಲ, ಅದು ಸತ್ಯ ಒಂದೇ. ಆದ್ರೆ ಜನರಿಗೆ ಅದೆಲ್ಲ ಹೇಳಿದ್ರೆ ಅದೆಲ್ಲ ಲೋ ಲೆವೆಲಿನ ವೇದಾಂತ. ಕಣ್ಣಿಗೆ ಕಾಣುವಂತದ್ದೆಲ್ಲ ಮಾತಾಡಿದ್ರೆ ಅದು ಲೋ ಲೆವೆಲ್. ನಮ್ಮ ಕಣ್ಣಿಗೆ ಎಂದೂ ಕಾಣದೇ ಇರುವ ಸಂಗತಿ ಹೇಳಿದ್ರೆ ಸೂಪರ್, ಮೇಲಿನ ಲೆವೆಲ್ ಅದು ಅಂತ. ಹೀಗೆಲ್ಲ ಜೀವ ತಿಂದು ಪ್ರಾಣ ತೆಗೆದು ಅಧ್ಯಾತ್ಮವನ್ನ ನಾಶ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಅಲ್ಲಿಗೆ 14ನೇ ಶ್ಲೋಕದ ಅಂಶ ಮುಗೀತು. ಮತ್ತೆ 15ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.